ಹೇಳಿ ಗುರುಗಳೇ, ಅದು ಇಷ್ಟೆಲ್ಲ ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಬಿಲ್ವಪತ್ರೆ ಬಿಲ್ವಪತ್ರೆಯನ್ನು ಬಳಸುವಂತಹ ವಿಧಾನ ಆಗಿರಬಹುದು, ಬಿಲ್ವದ ಹಣ್ಣು ಇದೆ, ಕಾಯಿ ಅಂತ ನಾವು ಹೇಳ್ತೀವಿ, ಅದನ್ನ ಯಾವ ರೀತಿ ಬಳಸೋದ್ರಿಂದ ನಾವು ಉತ್ತಮವಾದ ವೇ ಹೇಳ್ಬೇಕಾಗತ್ತೆ, ನೀವು ಯಾವ ಮಾರ್ಗದಲ್ಲಿ ನಾವು ಅದನ್ನ ಬಳಸೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿದೆ ಅದು ಹೇಳ್ಬೋದು. ನೋಡಿ, ಈ ಬಿಲ್ಪತ್ರೆನಲ್ಲಿ ಕೇವಲ ಬಿಲ್ಪತ್ರೆ ಅಷ್ಟಲ್ಲ, ಬಿಲ್ಪತ್ರೆಯ ಕಾಯಿ ಅಂದ್ರೆ ಆ ಕಾಯಿ ಹಣ್ಣು ಬಿಲ್ಪತ್ರೆ ಹಣ್ಣು ಹೇಳ್ತೀವಿ, ಸ್ವಲ್ಪ ಅದು ಒಂದು ಈಚು ಅಂತ ಹೇಳ್ತೇವೆ, ಅಷ್ಟು ಚಿಕ್ಕದು ತಗೋಬಾರ್ದು. ಪಕ್ವವಾಗಿರುವಂಥ ಒಂದು ಹಣ್ಣನ್ನು ತಗೊಂಡು ಅದರ ಒಳಗಡೆ ಇರುವಂಥ ತಿರುಳನ್ನ ತಗೊಂಡು ಸ್ವಲ್ಪ ರಾಸ್ ಮೇಲೆ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ, ಆ ತಿರುಳಿ ಒಳಗಡೆ ತಿರುಳು ಏನಿರುತ್ತೆ ಆ ತಿರುಳಿಗೆ ಅಲ್ಪ ಪ್ರಮಾಣದ ಬೆಲ್ಲವನ್ನು ಸೇರಿಸಿ ನೀವು ಜ್ಯೂಸ್ ಮಾಡಿ ಸಹ ತಗೋಬೋದು, ಅಥವಾ ಖಾಲಿ ಹೊಟ್ಟೆನಲ್ಲಿ ಪಾನಕವಾಗಿ ಸಹ. ಬೆಲ್ಲದ ಪಾನಕ ನಾವು ಬೇಲದ ಪಾನಕ ನಾವು ಹೇಗೆ ತಗೊಳ್ತೀವಿ ಹಾಗೆ ಬಿಲ್ವದ ಪಾನಕವನ್ನು ಸಹ ನೀವು ಪ್ರತಿನಿತ್ಯ ಸೇವನೆ ಮಾಡಬಹುದು. ಈ ವಿಶೇಷವಾಗಿ ಆ ಕಾಯಿಯಲ್ಲಿ ಇರುವಂತಹ ತಿರುಳಲ್ಲಿರುವಂತಹ ಶಕ್ತಿ ಏನಿದೆ ಅಂತಂದ್ರೆ, ಈ ನಮ್ಮ ಈ ಜಾಯಿಂಟ್ಗಳಲ್ಲಿ ಅಂದ್ರೆ ಅಂದ್ರೆ ಏನು ಹೇಳ್ತೀವಿ, ಮಂಡಿಗಳಲ್ಲಿ ಬರುವಂಥ ಮಂಡಿ ನೋವುಗಳು, ಮಂಡಿಯಲ್ಲಿ ಹಿಡಿತ ಬರುವಂಥದ್ದು, ಈ ಸಂಧಿವಾತಗಳೆಲ್ಲ ಇರ್ತದೆ. ವಿಶೇಷವಾಗಿ ವಾತ ಪ್ರಕೃತಿ ಅಂದ್ರೆ ಈ ಕೈಕಾಲುಗಳಲ್ಲಿ ಎಷ್ಟೋ ಜನಕ್ಕೆ ಹಿಡ್ಕೊಳ್ತಾ ಇರುತ್ತೆ. ಬೆಳಿಗ್ಗೆ ಇದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಂಡ್ರೆ ಬೆನ್ನು ಹಿಡ್ಕೊಳ್ಳುವಂಥದ್ದು, ಕೈಕಾಲು ಹಿಡ್ಕೊಳ್ಳುವಂಥದ್ದು, ಅಥವಾ ಮಸಲ್ ಕ್ಯಾಚ್ ಅಂತ ಎಲ್ಲ ಕರೀತಾರೆ. ಇವೆಲ್ಲವೂ ಸಹ ಈ ಬಿಲ್ಪತ್ರೆಯ ಹಣ್ಣಿನಿಂದ, ಎಲೆಯಿಂದ ಅಲ್ಲ, ಹಣ್ಣಿಂದ ತಗೊಳ್ತೀರಾ, ಆ ಹಣ್ಣಿಂದ ಅಷ್ಟು ರೋಗಗಳಿಗೆ ನೀವು ಪರಿಹಾರಗಳನ್ನ ಮಾಡ್ಕೋಬಹುದು. ನಾನು ಹೇಳಿದ್ನಲ್ಲ, ಆವಾಗಲೇ ಹೇಳಿದಾಗ ಇದನ್ನ ಜ್ಯೂಸ್ ಆಗಿ, ಪಾನಕವಾಗಿ ನೀವು ಇದನ್ನ ತಗೊಳ್ಬಹುದು. ಪಲ್ಪ್ ಎಲ್ಲ ತಗೊಂಡು ಒಂದು ಕ್ರೀಮ್ ತರ ಆಗಿ, ಅಥವಾ ನೀವು ಅದಕ್ಕೊಂದು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಐಸ್ ಕ್ರೀಮ್ ತರ, ಅದು ಸಹ ಆ ಥರ ಸಹ ಮಕ್ಕಳಿಗೆ ಸೇವನೆ ಮಾಡಿ. ಸ್ವಲ್ಪ ಸ್ವೀಟ್ ಕೊಟ್ಟರೆ ಮಕ್ಕಳು ಸಹ ಅದನ್ನು ಇಷ್ಟಪಡ್ತಾರೆ. ಸೊ ಅವ್ರಿಗೂ ಸಹ ಇದನ್ನೆಲ್ಲ ಕೊಡಬಹುದು. ವಿಶೇಷವಾಗಿ ವಯಸ್ಸಾದವರೆಲ್ಲ ಯಾರು ಇರ್ತಾರೆ ಅವರೆಲ್ಲ ಸಹ ಈ ಹಳ್ಳಿನಲ್ಲೆಲ್ಲ ಎಷ್ಟೋ ಜನಕ್ಕೆಲ್ಲ ಈ ವಿಚಾರಗಳೆಲ್ಲ ಗೊತ್ತಿರುತ್ತೆ, ಬಿಲ್ಪತ್ರೆ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಆದರೂ ಮೊದಲಿನ ಜನಾಂಗ ಇವಾಗ ಇಲ್ಲದೆ ಇರೋದ್ರಿಂದ ಯುವ ಜನಾಂಗಕ್ಕೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಹಾಗಾಗಿ ಅದರೆಲ್ಲ ಮಾಹಿತಿ ಕೊರತೆ ಇರುತ್ತೆ. ಹಾಗಾಗಿ ಇತ್ತೀಚಿನ ದಿನಮಾನಗಳಲ್ಲಿರುವಂಥ ನಾವು ಬೇರೆಯವ್ರಿಗೂ ಸಹ ನಾವು ಬಿಲ್ವಪತ್ರೆಯ ಮಹತ್ವನ ತಿಳಿಸ್ಬೇಕು. ಆಮೇಲೆ ನಾವು ಸಹ ಬಳಸ್ತಾ ಇದ್ರೆ ತಾನೇ ಅವ್ರಿಗೂ ಸಹ ಗೊತ್ತಾಗೋದು. ನಾವೇ ಸರಿಯಾಗಿ ಬಳಸೋದಿಲ್ಲ ಅಂದ್ರೆ ಹೇಗೆ ಅಲ್ವಾ? ಎಷ್ಟೋ ಜನ 30 ವರ್ಷ 40 ವರ್ಷ ಆಗಿದೆ ಅಂದ್ರೆ ಕೂತ್ಕೊಂಡ್ರೆ ಎದಳ್ಲಿಕ್ಕಾಗಲ್ಲ, ಇದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೈ ಕಾಲು ಇಟ್ಕೊಂಡಿದ್ದೆ ಗುರುಗಳೇ, ಅಲ್ಲಿ ನಡೆಯೋಕ್ಕಾಗಲ್ಲ, ಇಲ್ಲಿ ನಡೆಯೋಕ್ಕಾಗಲ್ಲ, ಎಲ್ಲ ವಾತದ ಸಮಸ್ಯೆಗಳು ಸಂಪೂರ್ಣವಾಗಿ ತೊಡೆದಾಕತ್ತೆ ನೋಡಿ ಈ ಬಿಲ್ಪತ್ರೆ. ಇಷ್ಟು ಶಕ್ತಿ ಬಿಲ್ಪತ್ರೆ. ಎಲ್ಲಿ ನೀವು ಯಾವ ಮೆಡಿಸಿನ್ಸ್ ತಗೊಂಡು 2 ದಿನ ನಿಮಗೆ ಮೆಡಿಸಿನ್ಸ್ ಕೆಲಸ ಮಾಡ್ಬೋದು, ಅಥವಾ ಯಾವುದೋ ನೀವು ಒಂದು ಕ್ರೀಮ್ ಹಚ್ಕೊಂಡ್ರೆ 2 ದಿನ ಆದರೆ ಶಕ್ತಿ ಇರ್ಬೋದು. ಜಾಯಿಂಟಲ್ಲಿ ಒಂದು ಆಯಿಲ್ ರಿಲೀಸ್ ಆಗ್ತಾ ಇರುತ್ತೆ, ಅದನ್ನು ಕ್ಯಾಟ್ರಾ ಅಂತಾನೇನೋ ಕರೀತಾರೆ ಇಂಗ್ಲೀಷಲ್ಲಿ. ಅದು ರಿಲೀಸ್ ಆಗಬೇಕು ಅಂದ್ರೆ ಈ ಬಿಲ್ಪತ್ರೆ ಅಷ್ಟು ಸಹಾಯವನ್ನು, ಅಂದ್ರೆ ಬಿಲ್ವದ ತಿರುಳು ಏನಿದೆ ಅದರ ಹಣ್ಣು ಅಷ್ಟು ಕೆಲಸ ಮಾಡುತ್ತೆ. ಬಳಸಿ ನೋಡಿ, ಇದೇನು ದೊಡ್ಡ ಮ್ಯಾಜಿಕ್ ಅಲ್ಲ, ದೊಡ್ಡ ಸೈನ್ಸ್ ರಾಕೆಟ್, ಆ ಥರದ ರಾಕೆಟ್ ಸೈನ್ಸ್ ಎಲ್ಲ ಏನಲ್ಲ. ಇದು ಮನೇಲಿ ನಿತ್ಯ ಬಳಸುವಂಥ ವಸ್ತು. ಒಂದು ಬಿಲ್ಪತ್ರೆ ತಗೊಂಡ್ರೆ, ಒಂದು ಸಲ ನೀವು ಬಿಲ್ಪತ್ರೆನ ತಗೊಂಡ್ರೆ ಮನೇಲಿ ನೀವು 1 ವರ್ಷ ಸತತವಾಗಿ ಇಟ್ಕೋಬಹುದು. ಅದು ಒಳಗಡೆ ಡ್ರೈ ಆದರೂ ಪರವಾಗಿಲ್ಲ, ಅದ್ರ ತನ್ನ ಅಂಶ ಯಾವತ್ತೂ ಸಹ ಕಳ್ಕೊಳ್ಳಲ್ಲ. ಗರಿಕೆ ಹೆಂಗೆ ತನ್ನ ಶಕ್ತಿನ ಉಳಿಸ್ಕೊಂಡಿರುತ್ತೆ ಹಾಗೆ ಬಿಲ್ಪತ್ರೆ ಒಳಗಡೆ ತಿರುಳು ಸಹ, ಅದು ಒಣಗಿರುವಂಥ ಪೌಡ್ರನ್ನು ಸಹ ಬಳಸ್ಬೋದು. ಒಳಗಡೆ ತಿರುಳು ತಗೊಂಡ್ರೆ ಸ್ವಲ್ಪ ಸ್ಮೆಲ್ ತರ ಬಿಟ್ರೆ ಸ್ವಲ್ಪ ಇನ್ಯಾವ ಅದು ಕಹಿ ಅಂಶವನ್ನ ಹೊಂದಿರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಬಳಸಿ ಅಲ್ಲ ಅಲ್ವಾ? ಖಂಡಿತ.